ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ನಮ್ಮ ಇಂಡಿಯಾಗೆ ತುಂಬಾ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರುತ್ತೆ. ಅದರ ಹೆಸರು ಬಂದು ನೇತಾಜಿ ಸುಭಾಷ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ಡೆಲ್ಲಿಲಿ ಇರೋ ಅಂಥದ್ದು. ಮೊದಲು ಪ್ರಾರಂಭವಾದಾಗ ನೇತಾಜಿ ಸುಭಾಷ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NSIT ಡೆಲ್ಲಿ ಅಂತ ಇತ್ತು. ಈಗ 2018 ಅದು ನೇತಾಜಿ ಸುಭಾಷ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಅಂತೇಳಿ ಆಗಿದೆ. ತುಂಬಾ ಉತ್ತಮವಾದ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದಾಗಿದೆ. ಇದು ಎಸ್ಟಾಬ್ಲಿಷ್ ಆಗಿರೋ ಅಂಥದ್ದು 1983 ಡೆಲ್ಲಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಡೆಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ 2018 ಇದು NSUT ಅಂತೇಳಿ ಚೇಂಜ್ ಆಗಿದೆ. ವೇರಿಯಸ್ ಅಂದ್ರೆ ಎಲ್ಲಾ ತರದ ಯೂನಿವರ್ಸಿಟಿ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಅದು ಎಲ್ಲಾ ತರದ ಕೋರ್ಸು ಇದೆ. ಮ್ಯಾನೇಜ್ಮೆಂಟ್ ಕೋರ್ಸ್ ಇರ್ಬೋದು, ಮತ್ತೆ ರಿಸರ್ಚ್ ಇರ್ಬೋದು, ಮತ್ತೆ ಇಂಜಿನಿಯರಿಂಗ್ ಇರ್ಬೋದು, ಈ ತರದ ಎಲ್ಲಾ ಕೋರ್ಸ್ಗಳನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಒಟ್ಟು ಈ ಕಾಲೇಜಿನ ಕ್ಯಾಂಪಸ್ ಬಂದು 145 ಎಕರೆನಲ್ಲಿದೆ. ಇದನ್ನ ಪೂರ್ತಿ ಕಂಟ್ರೋಲ್ ಮಾಡ್ತಾ ಇರೋಂಥದ್ದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇನ್ ಡೆಲ್ಲಿ ಗೌರ್ಮೆಂಟ್ನವರು ಇದನ್ನ ರನ್ ಮಾಡ್ತಾ ಇದ್ದಾರೆ. ಇದ್ರದ್ದು NIRF ರ್ಯಾಂಕಿಂಗ್ ಬಂದು 257 ಇದೆ. ಇಂಜಿನಿಯರಿಂಗ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಬಂದು 100th ರ್ಯಾಂಕಿಂಗ್ ಅಲ್ಲಿ ಬರ್ತಾ ಇದೆ. ಯೂನಿವರ್ಸಿಟಿ ಇದರಲ್ಲಿ 100th ರ್ಯಾಂಕು, ಇಂಜಿನಿಯರಿಂಗ್ ಅಲ್ಲಿ 57th ರ್ಯಾಂಕು ಪಡೆದಿರೋ ಅಂತ ಒಂದು ಉತ್ತಮವಾದ ಕಾಲೇಜು. ಇಲ್ಲಿ ಸ್ಟ್ರಾಂಗ್ ಪ್ಲೇಸ್ಮೆಂಟ್ ರೆಕಾರ್ಡ್ ಇದೆ ವಿತ್ ಟಾಪ್ ರಿಕ್ರೂಟರ್ಸ್. ತುಂಬಾ ದೊಡ್ಡ ದೊಡ್ಡ ಕಂಪ್ನಿಯವರು ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಬರೋ ಅಂಥದ್ದು. ಡೈವರ್ಸ್ ಅಂಡ್ ವೈಬ್ರೆಂಟ್ ಕ್ಯಾಂಪಸ್ ಲೈಫ್ ಇದೆ. ರಿಪ್ಯೂಟೆಡ್ ಅಲ್ಯೂಮಿನಿ ನೆಟ್ವರ್ಕ್, ತುಂಬಾ ಹಳೆ ವಿದ್ಯಾರ್ಥಿಗಳನ್ನ ತುಂಬಾ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಇರೋ ಅಂಥದ್ದು, ಒಂದು ದೊಡ್ಡ ಅಲ್ಯೂಮಿನಿ ನೆಟ್ವರ್ಕ್ ಇರೋ ಅಂಥದ್ದು. ಅಡ್ವಾನ್ಸ್ಡ್ ಲ್ಯಾಬ್ಸ್ ಇದಾವೆ. ಒಂದು ಗುಡ್ ರಿಸರ್ಚ್ ಸೆಂಟರ್ ಸಹ ಇದು. 85% ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಡೆಲ್ಲಿ ಸ್ಟೂಡೆಂಟ್ಸ್. 85% ಡೆಲ್ಲಿ ಸ್ಟೂಡೆಂಟ್ಸ್ ಕೊಡ್ತಾರೆ. ಇನ್ನು ಉಳಿದಿರೋ 15% ಸೀಟ್ಸ್ನ ಅದರ್ ಸ್ಟೇಟ್ಸ್ ನಲ್ಲಿ ಇರೋಂಥ ವಿದ್ಯಾರ್ಥಿಗಳಿಗೆ ಕೊಡೋ ಅಂತ ಪದ್ಧತಿ ಇಲ್ಲಿ ನಡೀತಾ ಇದೆ. ಇದ್ರದ್ದು 3 ಕ್ಯಾಂಪಸ್ ಇದೆ. ಒಂದು ಮೈನ್ ಕ್ಯಾಂಪಸ್ ದ್ವಾರಕಾದಲ್ಲಿದೆ. ಅದು ಒಟ್ಟು 145 ಎಕರೆನಲ್ಲಿದೆ. ಈಸ್ಟ್ ಕ್ಯಾಂಪಸ್ ಅಂತಿದೆ, ಗೀತಾ ಕಾಲೋನಿನಲ್ಲಿದೆ, 8 ಎಕರೆಸ್ ಇದೆ. ವೆಸ್ಟ್ ಕ್ಯಾಂಪಸ್ ಅಂತೇಳಿ ಜಫ್ಲರ್ಪುರ್ ಅಲ್ಲಿದೆ, 8.5 ಎಕರೆಸ್. ಒಟ್ಟು 3 ಕ್ಯಾಂಪಸ್ ಇಂದ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅಂತ ಬಂದಾಗ 2050 ಸೀಟ್ಸ್ ಈ 3 ಕ್ಯಾಂಪಸ್ ಇಂದ ಸೆಲೆಕ್ಷನ್ ಮಾಡ್ಕೊಂತಾರೆ. ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಯಾವ ತರ ಇದೆ ಅಂತಂದ್ರೆ, ನೀವು JEE ಮೇನ್ಸ್ ಎಕ್ಸಾಮ್ ಬರ್ದಿರ್ಬೇಕು, ಅದ್ರ ಸ್ಕೋರ್ ತಗೋತಾರೆ. ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು. JAC ಡೆಲ್ಲಿ ಕೌನ್ಸಿಲಿಂಗ್ ಅಂತ ಹೇಳಿ ನಡೆಯುತ್ತೆ. ಆ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು. ಅದೇ ರೀತಿ ಎಲಿಜಿಬಿಲಿಟಿ ಅಂತ ಬಂದಾಗ BTech ಗೆ 10+2 ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಓದಿರ್ಬೇಕು. ವಿತ್ ಮಿನಿಮಮ್ 60% ಅಗ್ರಿಗೇಟ್ ಇರಬೇಕು. ಅದೇ ರೀತಿ ವ್ಯಾಲಿಡ್ JEE ಮೈನ್ ಸ್ಕೋರ್ ಇರಬೇಕು. ಜೊತೆಗೆ ಈ JAC ಡೆಲ್ಲಿ ಕೌನ್ಸಿಲಿಂಗ್ ಅಂತ ಹೇಳಿ ನಡೆಯುತ್ತೆ. ಆ ಕೌನ್ಸಿಲಿಂಗಿಗೆ ನೀವು ಜಾಯ್ನ್ ಆಗಬೇಕು. ಅಷ್ಟು ಪ್ರೊಸೀಜರ್ ಇದೆ ಅಡ್ಮಿಷನ್ಗೆ. ಯಾವೆಲ್ಲ ಬ್ರಾಂಚಸ್ ಇಲ್ಲಿ ನಡೀತದೆ ಅಂದ್ರೆ, ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, CS ಅಂಡ್ ಡಾಟಾ ಸೈನ್ಸ್ ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಡಾಟಾ ಸೈನ್ಸ್, ನೆಟ್ವರ್ಕ್ ಸೈನ್ಸ್ ಅಂತ ಇದೆ, ECE ಇದೆ, ಎಲೆಕ್ಟ್ರಿಕಲ್ ಇದೆ, ICE ಇದೆ, ಮೆಕ್ಯಾನಿಕಲ್, ಬಯೋಟೆಕ್ನಾಲಜಿ. ಇಷ್ಟು ಬ್ರಾಂಚಸ್ ಇಲ್ಲಿ ರನ್ ಆಗ್ತಾ ಇದೆ. ಇಲ್ಲಿ JEE ಮೈನ್ಸ್ ಕ್ಲೋಸಿಂಗ್ ಕಟ್ ಆಫ್ ಎಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಎಲೆಕ್ಟ್ರಾನಿಕ್ಸ್ ಮತ್ತೆ ಕಮ್ಯುನಿಕೇಶನ್ಗೆ 12,000 ಲಾಸ್ಟ್ ಇಯರ್ ಅಲ್ಲಿ 2024 ಅಲ್ಲಿ ಕಟ್ ಆಫ್ ನಿಂತಿದೆ. 12,368ಗೆ. ಕಂಪ್ಯೂಟರ್ ಇಂಜಿನಿಯರಿಂಗ್ಗೆ 8,168, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗಿಗೆ 7,407. ಈ ತರ ಇದೆ. ಅಂದ್ರೆ ಒಂದು ಲೋಯೆಸ್ಟ್ JEE ರ್ಯಾಂಕಿಂಗ್ ಬಂದಿದ್ರು ಇಲ್ಲಿ ಸೀಟ್ ಸಿಗೋ ಅಂತ ಒಂದು ಅವಕಾಶ ಇರುತ್ತೆ. ಅದೇ ರೀತಿ ಕಾಲೇಜ್ ಫೀಸ್ ಅಂತ ಬಂದಾಗ, ಕಾಲೇಜ್ ಟ್ಯೂಷನ್ ಫೀಸ್ ಅಂತ ಬಂದ್ರೆ 14,250 ರೂಪಾಯಿ ಇರುತ್ತೆ.
ಯೂನಿವರ್ಸಿಟಿ ಫೀಸ್ ಅಂತೇಳಿ 80,250 ತಗೋತಾರೆ. ಅದರ್ ಫೀಸಸ್ ಎಲ್ಲ 61,500. ಅಂದ್ರೆ ನಿಮಗೆ ಒಂದು ವರ್ಷಕ್ಕೆ 2,06,000 ರೂಪಾಯಿ ಬರುತ್ತೆ. ಒಂದು ವರ್ಷಕ್ಕೆ 2,06,000 ರೂಪಾಯಿ. 4 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ 8,24,000 ರೂಪಾಯಿ ಬರುತ್ತೆ. ಅಂದ್ರೆ ಇಲ್ಲಿ 100% ಜಾಬ್ ಪ್ಲೇಸ್ಮೆಂಟ್ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದೆ 1.24 ಕ್ರೋರ್ಸ್ ಇದೆ. ಇಂಟರ್ನ್ಯಾಷನಲ್ ಕಂಪ್ನಿಯವ್ರು ಸೆಲೆಕ್ಟ್ ಮಾಡಿರೋದು. ನ್ಯಾಷನಲ್ ಕಂಪ್ನಿಯವ್ರು ಸೆಲೆಕ್ಟ್ ಮಾಡಿರೋದ್ರಲ್ಲಿ 82 ಲ್ಯಾಕ್ಸ್ ಇದೆ. ನೋಡಿ, ನಿಮಗೆ 8 ಲ್ಯಾಕ್ಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಮೋರ್ ದೆನ್ ನೀವು 80 ಲ್ಯಾಕ್ಸ್ ವರ್ಗು ಪರ್ ಇಯರ್ ತಗೊಳ್ಳೋ ಅಂತ ಒಂದು ಅವಕಾಶ ಇದೆ. ಅವರೇಜ್ ಪ್ಯಾಕೇಜ್ ಅಂತ ಬಂದ್ರು 17 ಲ್ಯಾಕ್ಸ್ ಪರ್ ಆನಮ್ ಇದೆ. ನಿಮಗೆ ಒಟ್ಟು 4 ಇಯರ್ಸ್ ಖರ್ಚು ಬರೋದು 8.5 ಲಕ್ಷ ಆದ್ರೂ ನಿಮಗೆ ಅವರೇಜ್ ಪ್ಯಾಕೇಜ್ ಅನ್ನೋದ್ರಲ್ಲಿ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಆದ್ರೂ 17 ಲ್ಯಾಕ್ಸ್ ಪರ್ ಆನಮ್ ಇರೋದ್ರಿಂದ ಇದು ಒಂದು ಉತ್ತಮವಾದ ಪ್ಲೇಸ್ಮೆಂಟ್ ಕಾಲೇಜ್ ಅಂತಾನು ಹೇಳ್ಬೋದು. ಹೈಯೆಸ್ಟ್ ಪ್ಯಾಕೇಜ್ 1.24 ಕ್ರೋರ್ಸ್ ಇಂಟರ್ನ್ಯಾಷನಲ್ ಕಂಪ್ನಿದು. ಅದೇ ರೀತಿ 82 ಲ್ಯಾಕ್ಸ್ ನ್ಯಾಷನಲ್ ಕಂಪ್ನಿಗಳಲ್ಲಿ ಬರೋ ಅಂಥದ್ದು. ಅವರೇಜ್ ಪ್ಯಾಕೇಜ್ ಅಂತ ತಗೊಂಡಾಗ 17 ಲ್ಯಾಕ್ಸ್ ಪರ್ ಆನಮ್ ಬರುತ್ತೆ. ಟಾಪ್ ಕಂಪ್ನೀಸ್ ಇಲ್ಲಿ ಬರ್ತವೆ. ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್, ಆಪಲ್, ಅಮೆಜಾನ್, ಅಟ್ಲಾಸಿಯನ್, ಮೆಟಾ, ನೆಟ್ಫ್ಲೆಕ್ಸ್, ಸ್ಯಾಪ್, ನೆಸ್ಟ್ಲೆ, ಸ್ಯಾಮ್ಸಂಗ್, ಡ್ರೋಮು ಮತ್ತೆ ಇನ್ನು ಒಂದು 200ಕ್ಕೂ ಹೆಚ್ಚು ಕಂಪ್ನಿಗಳು ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗೆ ಬರ್ತವೆ. ಸ್ಕಾಲರ್ಶಿಪ್ ಅಂತಾನೂ ಸಹ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅಂದ್ರೆ ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಅಂತೇಳಿ ಡೆಲ್ಲಿ ಗೌರ್ಮೆಂಟ್ ಕೊಡುತ್ತೆ. ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಇಲ್ಲಿ ಕೊಡ್ತಾ ಹೋಗುತ್ತೆ ಸ್ಕಾಲರ್ಶಿಪ್ ಡೆಲ್ಲಿ ಗೌರ್ಮೆಂಟ್. NSCP ಸ್ಕಾಲರ್ಶಿಪ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ನವರು ಕೊಡೋ ಅಂತ ಪದ್ಧತಿ ಈ ಕಾಲೇಜಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗಿದೆ. ಅದೇ ರೀತಿ ರಿಸರ್ವೇಶನ್ಸ್ ಅಂತ ಬಂದಾಗ ಜನರಲ್ EWSಗೆ 10% ಇರುತ್ತೆ, SCಗೆ 15%, STಗೆ 7.5%, OBCಗೆ 27%, PWDಗೆ 5%, ಟೋಟಲ್ 60 ಸೀಟ್ಸ್ಗೆ ಇಲ್ಲಿ ಮಾಡ್ತಾ ಹೋಗ್ತಾರೆ. ಒಂದು ಉತ್ತಮವಾದ ಕಾಲೇಜು ನೇತಾಜಿ ಸುಭಾಷ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ, NSUT ಅಂತ ಹೇಳಿ ಈಗ ನಡೀತಿದೆ. ಮೊದಲು ಅದಕ್ಕೆ NSIT ಅಂತ ಇತ್ತು. ಒಂದು ಉತ್ತಮ ಓಲ್ಡೆಸ್ಟ್ ಇನ್ಸ್ಟಿಟ್ಯೂಟ್ 1983 ನಲ್ಲಿ ಸ್ಟಾರ್ಟ್ ಆಗಿರೋ ಅಂಥದ್ದು. ಒಂದು NIRF ರ್ಯಾಂಕಿಂಗು 57, ಇಂಜಿನಿಯರಿಂಗ್ ಅಲ್ಲಿ ಯೂನಿವರ್ಸಿಟಿ ವೈಸ್ ಬಂದಾಗ 100th ರ್ಯಾಂಕಿಂಗ್ ಪಡೆದಿರೋ ಅಂತ ಒಂದು ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಇರೋ ಅಂತ ಒಂದು ಕಾಲೇಜ್ ಇದು. ಒಂದು 3 ಕ್ಯಾಂಪಸ್ ಇದೆ. 3 ಕ್ಯಾಂಪಸ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸೆಲೆಕ್ಷನ್ ಮಾಡ್ಕೋಬಹುದು. JEE ಮೈನ್ ಸ್ಕೋರ್ ಮುಖಾಂತರ ಇಲ್ಲಿ JAC ಡೆಲ್ಲಿ ಕೌನ್ಸಿಲಿಂಗ್ ಇದರಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. PUCಲಿ 60% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕಾಗುತ್ತೆ. ಅದೊಂದು ಕಂಡೀಷನ್ ಇದೆ. 10 ಬ್ರಾಂಚಸ್ ಇದೆ. ಯಾರೆಲ್ಲ ಅನುಕೂಲ ಆಗುತ್ತೆ ಈ ಕಾಲೇಜ್ಗೆ ನೀವು ಜಾಯ್ನ್ ಆಗ್ಬೋದು. JEE ನಲ್ಲಿ ಕಮ್ಮಿ ರ್ಯಾಂಕಿಂಗ್ ಬಂದ್ರು ಈ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗೋ ಅವಕಾಶ ಇರುತ್ತೆ. ಆ JEE ಮಾರ್ಕ್ಸ್ ಮುಖಾಂತರ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸ್ಕಾಲರ್ಶಿಪ್ಸ್ಗಳು ಸಿಗೋದ್ರಿಂದ ಒಂದು ಉತ್ತಮವಾದ ಕಾಲೇಜು. ಒಳ್ಳೆ ಪ್ಲೇಸ್ಮೆಂಟ್ ರೆಕಾರ್ಡ್ ಇರೋದ್ರಿಂದ 1.24 ಕ್ರೋರ್ಸ್ ಇದೆ. 82 ಲ್ಯಾಕ್ಸ್ ನ್ಯಾಷನಲ್ ಕಂಪ್ನಿಗಳಲ್ಲಿದೆ. ಅವರೇಜ್ ಪ್ಯಾಕೇಜ್ ಅಂತ ಬಂದ್ರೆ 17 ಲ್ಯಾಕ್ಸ್ ಇರೋ ಅಂತ ಒಂದು ಓಲ್ಡೆಸ್ಟ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಇದಾಗಿದೆ. ಜೊತೆಗೆ ಒಳ್ಳೆ 100% ಪ್ಲೇಸ್ಮೆಂಟ್ ಕೊಡ್ತಾ ಇರೋಂಥ ಕಾಲೇಜ್ ಆಗಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಶನಲ್ ಚಾನಲ್ ಆಗಿರೋದ್ರಿಂದ ನಿಮಗೆ ಎಜುಕೇಶನಲ್ ಬಗ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ ಯು.